ಕನೇರಿ ಹಬ್ಬಗಳ ಬಗ್ಗೆ ರಾಜಕೀಯಕ್ಕೆ ಬರ್ರಿ ಕ್ಯಾವಿ ತೆಗೀರಿ ತಂದು ಅಹಿಂದ ನಾಯಕರು ಪ್ರೆಸ್ ಮೀಟ್ ಮಾಡಿದ್ದು ನೋಡಿದೆ ನಾನು. ನಮಗೆ ಭಾಳ ದುಃಖ ಆಗ್ತದೆ. ಬರೀ ಒಂದು ಜನಾಂಗಕ್ಕೆ ಬೈದಿರೋದ್ರಿಂದ ಅವರು ಪ್ರೆಸ್ ಮೀಟ್ ಮಾಡಿ ಇದು ಮಾಡಿದ್ರು. ಆದರೆ ರೈತರಿಗೆ ಎಷ್ಟೊಂದು ರೈತರ ಪಾಣಿಯಲ್ಲಿ ವಕಫ್ ಹೆಸರಿನಲ್ಲಿ ಆಸ್ತಿ ಸೇರ್ಪಡೆ ಮಾಡಿದರು. ಅವ್ರಿಗೆ ಎಷ್ಟು ನಂದಿರಬೇಕು? ಇವರು ಬರೀ ಒಂದು ವಿಷಯ ಬಂದಾಗ ರಾಜಕೀಯಕ್ಕೆ ಬರ್ರಿ ನೀವು ಕ್ಯಾವಿ ತೆಗೀರಿ ಅಂತ ಅವರು ಏನು ಮಾಡ್ತಾಯಿದ್ದಾರೆ? ಕಾಡಸಿದ್ದೇಶ್ವರ ಮಠದಲ್ಲಿ ನೀವು ಹೋಗಿ ನೋಡಿರಿ. ಕನೇರಿ ಹಬ್ಬಗಳ ಬಗ್ಗೆ ಹಗುರವಾಗಿ ಮಾತಾಡೋದಕ್ಕೆ ನಾನು ಖಂಡನೆ ಮಾಡ್ತೀನಿ. ಯಾಕಂದ್ರೆ ಕನೇರಿ ಒಳಗೆ ಇವ್ರು ಇಲ್ಲಿ ಬಿಜಾಪುರ ಜಿಲ್ಲೆಯೊಳಗೆ ಹುಟ್ಟಿ ಅಲ್ಲಿ ಕನೇರಿ ಮಠದ ಗುರುಗಳಾಗ್ಯಾರ. ಅಲ್ಲಿ ಹೋಗಿ ಏನು ಮಾಡ್ತಾಯಿದ್ದಾರೆ ನೋಡಿರಿ. ಸಾವಯವ ಕೃಷಿ ಬಗ್ಗೆ ಅವರು ಎಷ್ಟೊಂದು ಕೆಲಸ ಮಾಡ್ತಾಯಿದ್ದಾರೆ ಗುರುಗಳು. ಇವತ್ತಿಗೆ ಸಾವಿರಾರು ಗೋಗಳನ್ನು ಸಾಕ್ಯಾರ. ದೊಡ್ಡ ಗೋಶಾಲೆ ಇದೆ ಅವ್ರು. ಸಾವಿರಾರು ಮಕ್ಕಳಿಗೆ ಉಚಿತವಾಗಿ ಅವ್ರು ಗುರುಕುಲ ಮಾಡ್ಯಾರ. ಗುರುಕುಲ ಮಾಡ್ಯಾರು ವಿದ್ಯಾಭ್ಯಾಸ ಕಲಿಸ್ತಾರೆ ಅವ್ರಿಗೆ. ಸಾವಿರಾರು ಮಕ್ಕಳು. ಇವತ್ತು ಅವ್ರ ಬಗ್ಗೆ ನೀವು ಇಷ್ಟು ಹಗುರವಾಗಿ ಮಾತಾಡೋದು ಇದು ಖಂಡನೀಯ. ಯಾಕಂದ್ರೆ ನೀವು ಬರೀ ಒಂದು ಜನಾಂಗಕ್ಕೆ ಹಿಂಗೆ ಮಾತಾಡ್ಯಾರ ಗುರುಗಳು ಅಂತಂದು ನೀವು ಅದ್ರ ಬಗ್ಗೆ ನೀವು ವಿಚಾರ ಮಾಡ್ತೀರಿ. ಈಗ ರೈತರಿಗೆ ಅದ್ರಾಗ ಹಿಂದೂನು ಬಂದರು, ಮುಸಲ್ಮಾನರು ಬಂದರು, ಎಲ್ಲ ಧರ್ಮದ ರೈತರು ಅದಾರ. ಆ ರೈತರಿಗೆ ಇವತ್ತಿಗೆ ಅವ್ರ ಪಾಣಿ ಒಳಗೆ ನಿಮ್ಮ ರಾಜಕೀಯದಕ್ಕೆ ಇದು ಎದಕ್ಕೆ ಮಾಡ್ಯಾರ, ಏನು ಮಾಡ್ಯಾರ ಎಲ್ಲರಿಗೂ ಗೊತ್ತದ. ತಮಗಂತರೂ ಪತ್ರಕರ್ತರಿಗೆ ಮೊದಲು ಗೊತ್ತಿರ್ತದೆ. ಈ ಮೂಢ ಹಗರಣವನ್ನು ಮುಚ್ಚಾಕೋ ಸಲುವಾಗಿ ಬಿಜಾಪುರಕ್ಕಿಂತ ಹೆಚ್ಚಿಗೆ ಆಸ್ತಿ ಬೀದರೊಳಗದ ವಕಫ್ ಆಸ್ತಿ. ಅದು ಬಿಟ್ಟು ನೀವು ಬಿಜಾಪುರದಾಗ ಎಬ್ಬಿಸ್ತೀರಿ, ಇಲ್ಲೊಬ್ರಿಗೆ ಅಡ್ವಾನ್ಸ್ ತಯಾರು ಮಾಡ್ತೀರಿ. ಎಲ್ಲ ನಮ್ಮ ಪಕ್ಷದವರು ಮಿಲಾವಟ್ ಅದಾರ ಅದ್ರಾಗ. ಎಲ್ಲರೂ ನೀವು ಆಡೋನ್ ಬಾ ಕೆಡ್ಸೋನ್ ಬಾ ಹಾಕೋರು ಸೇರ್ಸೋರು ಅವರೇ, ತೆಗಿಯೋರು ಅವರೇ. ಇದು ಎದಕ್ಕೆ ಮೂಢ ಹಗರಣನೇ ಮುಚ್ಚೋಯ್ತು. ಸಿದ್ದರಾಮಯ್ಯವರು ತಮ್ಮ ಕುರ್ಚಿ ಉಳಿಸೋ ಸಲುವಾಗಿ ರೈತರನ್ನ ಬಲಿಪಶು ಮಾಡ್ತಾರೆ. ಅವ್ರು ಬರೀ ಟ್ರೇಲರ್ ತೋರಿಸ್ಯಾರ. ಈಗ ಜನ ಪಿಕ್ಚರ್ ತೋರಿಸ್ತಾರೆ. ಬರುವಂಥ ಇಲೆಕ್ಷನ್ ಒಳಗೆ ಜನ ಅವ್ರಿಗೆ ಪಿಕ್ಚರ್ ತೋರಿಸ್ತಾರೆ. ನಿಮ್ಮ ಅದು ಇದಕ್ಕೆ ಬಂದಂಗೆ ಮಾಡಿ ಸ್ವಾಮೀಜಿಗಳ ಬಗ್ಗೆ ಮನೆ ಬಂದಂತೆ ನೀವು ಮಾತಾಡ್ತೀರಿ. ಅವರು ರೈತರಿಗಾಗಿದ್ದು ಅವ್ರು ತ್ರಾಸು ಎಷ್ಟು ಪಟ್ಕೋತಾರಂದ್ರೆ ರೈತ ಅಷ್ಟೇ. ಅವ್ರೇನು ಮಾತಾಡ್ಬೇಕಂತ ಮಾತಾಡಿಲ್ಲ. ಅವ್ರು ಎದಕ್ಕೆ ಮಾತಾಡ್ಯಾರ ಅನ್ನೋದು ನೀವು ತಿಳ್ಕೊರಿ. ಬರೀ ನೀವು ಒಂದು ಜನಾಂಗ ಓಲೈಸುವ ಸಲುವಾಗಿ ನೀವು ರೈತರ ಭೂಮಿಯನ್ನು ವಕಫ್ ಅಂತ ಹೆಸರು ಸೇರಿಸ್ರಿ. ಅದು ಎಷ್ಟು ಆಘಾತ ಆಗ್ತದೆ ಮನ್ಸಿಗೆ. ನೀವು ಡಿ ಸಿ ಅವ್ರು ಹಿಂಗೆ ಸೇರಿಸ್ತಾರೆ ಮತ್ತು ಇಳಿಸ್ತಾರೆ, ಅದು ಮತ್ತು ಬೇರೆ. ಇದ್ರಾಗ ನಮ್ಮವರು ಶಾಮೀಲ್ ಅದಾರ. ಬಿಜಾಪುರನಾಗೆ ಯಾಕೆ ಮಾಡಬೇಕಾಗಿತ್ತು? ಇದಕ್ಕಿಂತ ಹೆಚ್ಚಿಗೆ ಬೀದರ್ ಒಳಗದ ವಕಫ್ ಆಸ್ತಿ. ಇದು ಎಲ್ಲ ಹೊಂದಾಣಿಕೆ ರಾಜಕಾರಣ ಐತಿ. ಯಾರು ನಮ್ಮವರು ಸೀದಾದಾರ ಅಂತ ಹೇಳೋದಿಲ್ಲ. ಆದರೆ ಇದ್ರಾಗ ನೀವು ರೈತರಿಗೆ ಯಾಕೆ ಬಲಿಪಶು ಮಾಡ್ತೀರಿ? ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಒಬ್ಬ ರೈತ ತನ್ನ ಭೂಮಿ ಒಳಗೆ ವಕಫ್ ಆಸ್ತಿ ಬಂತಂದರೆ ಎಷ್ಟೊಂದು ಜನ ಪಾಪ ಆತ್ಮಹತ್ಯೆ ಮಾಡ್ಕೊಂಡ್ರು, ಎದೆ ಹೊಡ್ಕೊಂಡು ಸತ್ರು. ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ನೀವು ಬರೀ ಸ್ವಾಮೀಜಿಗಳ ಬಗ್ಗೆ ಟೀಕೆ ಮಾಡ್ತೀರಿ. ಇನ್ನೊಮ್ಮೆ ಇದು ಎಚ್ಚರಿಕೆ ಕೊಡ್ತೀನಿ. ಇನ್ನೊಮ್ಮೆ ಸ್ವಾಮೀಜಿಗಳ ಬಗ್ಗೆ ಏನಾರೇ ಮಾತಾಡಿದ್ರಪ್ಪ ಅಂತಂದ್ರೆ ನಾವು ಸುಮ್ಮನಿರಲ್ಲ. ನಿಮ್ಮ ರಾಜಕೀಯ ದುರುದ್ದೇಶ ಇಟ್ಕೊಂಡು ಒಂದು ಕುರ್ಚಿ ಉಳಿಸುವ ಸಲುವಾಗಿ ನೀವು ಏನು ಬೇಕಾದ್ ಮಾಡ್ತೀರಿ. ನೀವು ಏನು ಮಾಡ್ಬೇಕಂತ ಅನ್ನೋದು ನೀವು ತೋರಿಸ್ಬಿಟ್ರಿ. ಈಗ ನಾವು ಮನಸ್ಸು ಮಾಡಿದ್ರೆ ಉತ್ತರ ಒಳಗೆ ಹೆಸರು ಏರಿಸ್ತೀವಿ ಮತ್ತು ನಾವು ಇಳಿಸ್ತೀವಿ ಅಂತ ಅನ್ನೋದು. ಜನ ಏನು ಮನಸ್ಸು ಮಾಡ್ತಾರೆ ನೀವು ನೋಡಿರಿ. ನೀವು ಬರೀ ಒಂದು ಜಲಕ್ ತೋರಿಸಿರಿ, ಜನ ಇವತ್ತಿಗೆ ನೀವು ಪೂರ ಪಿಕ್ಚರ್ ತೋರಿಸ್ತಾರೆ. ಅದಕ್ಕೆ ಯಾರೂ ಹಗುರವಾಗಿ ಸ್ವಾಮೀಜಿಗಳ ಬಗ್ಗೆ ಮಾತನಾಡಬಾರ್ದು. ಇನ್ಮ್ಯಾಗ ನಾವು ಎಚ್ಚರಿಕೆ ಕೊಡ್ತೀವಿ ಅವ್ರಿಗೆ, ಯಾರೇ ಮಾತಾಡಲಿ. ಇಲ್ಲಿಕ್ಕಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ನಾವು.